ಸರ್ ಸ್ಟಾರ್ಟಿಂಗ್ ಒಂದು ಗ್ಲಿಮ್ಸ್ ಏನು ರಿಲೀಸ್ ಮಾಡಿದ್ರು ಅವಾಗ ಎಲ್ಲರೂ ಅನ್ಕೊಂಡಿದ್ದೆ ರಾಯ ಒಂದು ಪಾತ್ರ, ನೆಕ್ಸ್ಟ್ ಟಿಕೆಟ್ ಅನ್ನೋಂಥದ್ದು ಎರಡೇ ರೋಲಲ್ಲಿ ಬರುತ್ತೆ ಅನ್ನೋಂಥದ್ದು ಅನ್ಕೊಂಡಿದ್ವಿ. ಬಟ್ ಎಲ್ಲೋ ಒಂದು ಕಡೆ ಟ್ವಿಸ್ಟ್ ಕೊಟ್ಟರು, ರೂಮಿ ಅನ್ನುವಂಥದ್ದು ಕೂಡ ಅಲ್ಲಿ ರಿವೀಲ್ ಆಯಿತು. ಸೊ 3 ಪಾತ್ರಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಆ 3 ಪಾತ್ರಗಳ ಬಗ್ಗೆ ಏನಾದ್ರು ಹೇಳೋದಿದ್ರೆ ಅದ್ರ ಬಗ್ಗೆ ಡೀಟೇಲ್ ಗೀತು ಮೋಹನ್ ದಾಸ್ ಕೊಡ್ತಾರೆ. ಯಾಕಂದರೆ ನಮಗೆ ಆ ಸ್ಕ್ರಿಪ್ಟಲ್ಲಿ ನಮಗೆ ಒಂದು ಸ್ಕ್ರಿಪ್ಟ್ ಗೊತ್ತಿರುತ್ತೆ ಅಂತ ಹೇಳಿರ್ತಾರೆ. ಬಟ್ ಏನೇ ಆದರೂ ಬಿಫೋರ್ ರಿಲೀಸ್ ನಾವು ಆ ಸ್ಕ್ರಿಪ್ಟ್ ಬಗ್ಗೆ ಮಾತಾಡೋಷ್ಟು ಇದು ಇಲ್ಲ. ಅಂದರೆ ಕೆಲವೊಂದೆಲ್ಲ ನಾವು ಇಷ್ಟೆಲ್ಲ ವರ್ಕ್ ಮಾಡಿದ್ರು ಆ ಸ್ಕ್ರಿಪ್ಟಲ್ಲಿ ಏನೇನಿರೋದು ವರ್ಕರ್ಸ್ಗಳಿಗೆ, ಟೆಕ್ನಿಷಿಯನ್ಸ್ಗೆ ಖಂಡಿತ ಗೊತ್ತಿರಲ್ಲ. ಯಾಕಂದರೆ ಆ ಥರ ಗೌಪ್ಯ ಕಾಪಾಡಿಕೊಂಡು ಪ್ರತಿ ಸೀನು ಮಾಡ್ತಾ ಇರೋದು. ಯಾಕಂದರೆ ಅವರಲ್ಲಿ ಅದು ನಮ್ಗೆ ಏನಂದರೆ ಸೆಟಪ್ಸ್ಗಳಿಗೆ ಎಷ್ಟು ಬೇಕೋ ಆ ಸ್ಕ್ರಿಪ್ಟ್ನ ಅಷ್ಟು ನರೇಟ್ ಮಾಡ್ತಾರೆ ನಮಗೆ. ಅಂದರೆ ಈ ಸೀನ್ಗೆ ಇದು ಹಿಂಗೆ ಬರ್ತಾರೆ, ಹಿಂಗೆ ಯಾಕಂದ್ರೆ ನಮ್ಗೆ ಅದು ಸಪೋರ್ಟಿವ್ ಬೇಕದು. ಕ್ಯಾರೆಕ್ಟರ್ ಹೆಂಗೆ ಪ್ಲೇ ಆಗುತ್ತೆ ಮತ್ತು ಕ್ಯಾರೆಕ್ಟ್ರು ಗುಣಗಳ ಮೇಲೆ ನಮ್ಮ ಪ್ರಾಪ್ಸ್ಗಳು ಬೇಕಾಗ್ತದೆ. ಆ ಒಂದು ಇದಕ್ಕಷ್ಟೇ ನಮ್ಗೆ ಹೇಳ್ತಾಯಿದ್ರು. ಬಟ್ ಈ ಪಾತ್ರಗಳ ಬಗ್ಗೆ ಡೀಟೇಲ್ ನೀವೇನಾದ್ರು ಸಿನಿಮಾ ನೋಡಲೇಬೇಕಾಗುತ್ತೆ. ಇನ್ನು ಟ್ರೈಲರ್ ಲಾಂಚ್ ವೇಳೆ ನಿಮ್ಮ ಕೆಲಸ ನೀವೇ ಅಷ್ಟು ದೊಡ್ಡ ಸ್ಕ್ರೀನ್ ಮೇಲೆ ನೋಡಿಕೊಂಡಾಗ ನಿಮಗೆ ಏನು ಅನ್ನಿಸ್ತು ಸರ್? ಆ ಕ್ಷಣಕ್ಕೆ ಏನು ಅನ್ನಿಸ್ತು ಅಂತ? ಆ್ಯಕ್ಚುಲಿ ಎಲ್ಲ ನಿಮ್ಮ ಥರನೇ ನಾನು ಒಂದು ಜಸ್ಟ್ ವಿಸಿಟ್ ಅಂದರೆ ಒಂದು ಗೆಸ್ಟ್ ಥರ ಹೋಗಿದ್ದೆ. ಬಟ್ ಅದಕ್ಕೆ ಹೇಳೋದು, ನಮ್ಮ ಯಶ್ ಸರ್ನ ಎಷ್ಟು ಹೊಗಳಿದ್ರು ಸಲ್ಲಲ್ಲ ಅಂತ. ಒಬ್ಬ ಸಣ್ಣ ಟೆಕ್ನಿಷಿಯನ್ನಿಂದ ಹಿಡಿದು ದೊಡ್ಡ ಟೆಕ್ನಿಷಿಯನ್ವರೆಗೂ ಎಲ್ಲರನ್ನೂ ಅವರು ಒಂದೇ ಥರ ಒಂದು ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಿಸ್ತಾರೆ, ಎಲ್ಲ ಇದು ಮಾಡ್ತಾರೆ. ನಮ್ಗಳಿಗೆ ಅಲ್ಲೊಂದು ಸೀಟ್ ಅಂತ ಮೆನ್ಷನ್ ಮಾಡಿ ನಮ್ಮ ಹೆಸರುಗಳು ಹಾಕಿ ಸಪ್ರೇಟಾಗಿ ಅದೆಲ್ಲ ಒಂಥರ ಎಕ್ಸಿಕ್ಯೂಟಿವ್ ಆಗಿ, ಅಂದರೆ ಒಂದು ಒಳ್ಳೆ ಪ್ರೊಫೆಷನಲ್ ಇದಾಗಿ ಮಾಡಿದ್ರು. ನಮ್ಗೆ ಅದೆಲ್ಲ ನೋಡಿ ಖುಷಿ ಆಯಿತು. ಹೋದ್ವಿ, ಒಂದು ಮೋಹನ್ ಬಿಕೆರೆ ಒಂದು ವಿತ್ ಟೈಟ್ಲ್ ಆ ಸೀಟು ನಿಮ್ದಲ್ಲಿದೆ, ನೀವು ಅಲ್ಲೋಗಿ ಕೂತ್ಕೊಂಡು ನಾವು ಅಷ್ಟು ಸರಿ ಕೂತ್ಕೊಂಡ್ವಿ. ಟ್ರೈಲರ್ ಸ್ಟಾರ್ಟ್ ಆಗೋಕ್ಕೆ ಇನ್ನೇನೆಲ್ಲ ಇತ್ತು. ಶಿವಣ್ಣ ಬಂದರು, ಒಂದೆರಡು ಮಾತಾಡಿದ್ರು. ಯಶ್ ಸರ್ ಎಲ್ಲ ಬಂದರು, ಎಲ್ಲ ಆರ್ಟಿಸ್ಟ್ಗಳು ಬಂದರೆಲ್ಲ. ಬಟ್ ಫಸ್ಟ್ ಸ್ಟಾರ್ಟಾಗಿ ಕನ್ನಡ ವರ್ಷನ್ ಫಸ್ಟ್ ಏನು ಟ್ರೈಲರ್ ಸ್ಟಾರ್ಟ್ ಆಯಿತು, ಒಂದು 5 ನಿಮಿಷ ಹಂಗೆ ಬಂದು ಹೋದಂಗೆ ಆಗೋಯ್ತು ನಮ್ಗೆ. ಯಾಕೆಂದರೆ ಆ್ಯಕ್ಚುಲಿ ಎಲ್ಲರೂ ಟ್ರೈಲರ್ನ ಒಂದು ಸಿನಿಮಾ ರೀತಿಯಲ್ಲಿ ನೋಡ್ತಾ ಇರ್ತೀವಿ, ನಾವು ಟೆಕ್ನಿಕಲಾಗಿ ನೋಡ್ತಾ ಇರ್ತೀವಿ. ನಮ್ಮ ಟೆಕ್ನಿಷಿಯನ್ ಟೆಕ್ನಿಷಿಯನ್ಸ್ ಎಲ್ಲ ಅಷ್ಟೇ ಆಲ್ಮೋಸ್ಟ್ ಈಗ ಅವ್ರವ್ರ ವರ್ಕ್ಗಳ ಬಗ್ಗೆ ಅವ್ರವ್ರು ಜಾಸ್ತಿ ಗಮನ ಇರ್ತದೆ. ಆಮೇಲೆ ರಿಪೀಟ್ ಆಗ್ತಾ ಎಲ್ಲ ಲ್ಯಾಂಗ್ವೇಜಲ್ಲೂ ನೋಡಿದ್ವಲ್ಲ, ನಮ್ಗೆ ಹೆಂಗೆ ಅನಿಸ್ಬಿಡ್ತು ಅಂದರೆ ನಿಜವೂ ಒಂದು ಮೈಯಲ್ಲಿ ಕೂದಲೆಲ್ಲ ಹಾಗೆ ನಿಂತ್ಕೊಂಡ್ಬಿಡ್ತು. ಯಾಕಂದರೆ ಇಂಥ ಒಂದು ದೊಡ್ಡ ಸಿನಿಮಾಗೆ ನಾವು ವರ್ಕ್ ಮಾಡಿದ್ದೀವಲ್ಲ ಅನ್ನೋ ಒಂದು ಖುಷಿ ಈ ಹೆಂಗಾಯಿತು ಅಂತೇಳಿದ್ರೆ, ನನಗೆ ಏನು ಮಾತಾಡೋಕ್ಕೆ ವರ್ಡ್ಗಳೇ ಇರಲಿಲ್ಲ. ಪಕ್ಕದಲ್ಲೊಬ್ಬರು ಸ್ನೇಹಿತರಿದ್ರು, ಮಾತಾಡಿಸ್ತಾಯಿದ್ರು. ಆಮೇಲೆ ಏನು ಮಾತಾಡೋಕ್ಕೆ ಮಾತೇ ಬರ್ತಿಲ್ಲ. ಯಾಕಂದರೆ ನಾವು ಎಲ್ಲ ಥರ ಸಿನಿಮಾಗಳು ಕೆಲಸ ಮಾಡಿದ್ವಿ, ಎಲ್ಲ ಲ್ಯಾಂಗ್ವೇಜ್ ಕೆಲಸನೂ ಮಾಡಿದ್ವಿ. ಆದರೆ ಅಷ್ಟೂ ಲ್ಯಾಂಗ್ವೇಜ್ಗಳನ್ನ ಒಂದು ಸಿನಿಮಾದಲ್ಲಿ ಮಾಡ್ದಂಗೆ ಆಯಿತು. ಅಪ್ ಟು ಏನಂದರೆ ಇಲ್ಲಿನ ಸಿನಿಮಾ ಹಾಲಿವುಡ್ಡಲ್ಲಿ ನೋಡ್ತಾರೆ ಹಿಂಗೆ ಇದರಲ್ಲಿ. ಆ ಮಟ್ಟದ ಲೆವೆಲ್ಗೆ ರಾಜೀವ್ ಸರ್ ಕ್ಯಾಮ್ರಾಮನ್ನು, ನಮ್ಮ ಡೈರೆಕ್ಟರ್ ಅವರ ಇವರೇನೆ ಗೀತು ಮೋಹನ್ ದಾಸ್. ಆ ರಾಜೀವ್ ಸರ್ ನಿಜವಲ್ಲೂ ನಾವು ಮಾಡಿರೋ ವರ್ಕ್ನ ಎಷ್ಟು ಚೆನ್ನಾಗಿ ವಿಜೃಂಭೀಕರಿಸಿದ್ದಾರೆ, ಎಷ್ಟು ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ ಅಂದರೆ ಆ ಲೈಟಿಂಗು ಇದು ನಿಜವಲ್ಲೂ ನನಗೆ ಏನಾಗೋಯ್ತು ಅಂದರೆ ಈ ಸಿನಿಮಾ ನಾನು ವರ್ಕ್ ಮಾಡಿದ್ದೀನ ಅನ್ನೋಷ್ಟು ಖುಷಿ ಆಯಿತು, ತುಂಬ ಖುಷಿ ಆಯಿತು. ಆಮೇಲೆ ಆಫ್ಟರ್ ದಟ್ ಇದನ್ನು ಮುಗ್ದಾಗಲೂ ನೋಡಿರ್ಬೇಕು, ಎಲ್ಲೋ ಒಂದು ಕಡೆ ನಾನು ಜಸ್ಟ್ ಒಂದು ವಿಶ್ ಮಾಡ್ಬಿಟ್ಟೋಣ ಅಂತ ಯಶ್ಗೆ ಹೋದೆ. ಎದುರುಗಡೆನೆ ಅವ್ರು ಎಲ್ಲೋ ಒಂದು ಇರಲ್ಲ, ಹಂಗೆ ಗ್ಲೇರ್ ಮಾಡಿ ನೋಡ್ಬಿಟ್ಟು ಟಕ್ಕಂತ ಮೋಹನ್ ಸರ್ನ ಕರೆಸಿ ಅಂತೇಳಿ ಕರೆಸ್ಬಿಟ್ಟು ಒಂದು ಹಗ್ ಮಾಡಿ ಕಳಿಸಿದ್ರು. ರಿಯಲಿ ನಾನು ಹೇಳ್ತೀನಿ, ಒಂದು ಇಂಡಸ್ಟ್ರಿನಲ್ಲಿ ಇಷ್ಟು ದಿನ ನಾನು ಇಷ್ಟೊಂದು ದಿನ ಒಂದು ಜರ್ನಿನಲ್ಲಿ ನನಗೆ ಎಲ್ಲ ನಮ್ಮ ಕನ್ನಡ ಹೀರೋಗಳ ಜೊತೆ ನಾನು ಕೆಲಸ ಮಾಡಿದೆ. ನಿಜವಲ್ಲೂ ಹೇಳ್ತೀನಿ, ಎಲ್ಲರೂ ದೊಡ್ಡ ಹೀರೋಗಳ ಜೊತೆನೇ ಮಾಡಿದ್ದೀನಿ. ಎಲ್ಲರೂ ಅದೊಂದು ಖುಷಿ ಇದೆ ನನಗೆ, ಅದೊಂದು ಹೆಮ್ಮೆ ಇದೆ. ಎಲ್ಲ ನಮ್ಮ ಹೀರೋಗಳ ಇದನ್ನ ಕೆಲಸಗಳನ್ನೂ ಮಾಡಿದ್ದೀನಿ. ಜೊತೆಗೆ ಯಶೋರ ಜೊತೆನೂ ಮಾಡಿ, ಅದು ಈ ಮಟ್ಟದ ದೊಡ್ಡ ಮಟ್ಟದಲ್ಲಿ ಮಾಡ್ತೀನಿ ಅನ್ನೋದು ಅಂದ್ಕೊಂಡಿಲ್ಲ. ತುಂಬಾ ಹೆಮ್ಮೆ ಇದೆ. ಈಗ ನೋಡ್ತಾರೆ ನನಗೆ, ಅದು ಎಷ್ಟು ಸಲ ನಾನು ನೋಡಿದ್ದೀನೋ ಗೊತ್ತಿಲ್ಲ ಟ್ರೈಲರ್ಸ್. ಯಾಕಂದರೆ ನಮ್ದು ಏನಾದ್ರು ವರ್ಕಲ್ಲಿ ಇನ್ನೂ ಏನಾದ್ರು ಇಂಪ್ರೂವೈಸ್ ಮಾಡ್ಬೋದಿತ್ತಾ, ಇನ್ನೂ ಏನಾರು ಇದೆ ಅಂತ. ಎಲ್ಲಿ ಇಂಪ್ರೂವೈಸ್ಗೆ ಎಲ್ಲಿ ಆ ಪದಗಳೇ ಇಲ್ಲ. ಆ ಥರ ಸ್ಕ್ರೀನ್ ಪ್ಲೇ, ಆ ಥರ ಒಂದು ವಿಜುವಲ್ಸ್ನ ಶೂಟ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು.